ಮತ್ತು ಇವತ್ತಿನ ಸಭೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾತಾಡಿದರು. ನಾನು ಒಂದು ಮಾತನ್ನು ಮೊದಲನೇ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಅದು ಭಾರತ ದೇಶದ ಇತಿಹಾಸ ಅನ್ನೋದನ್ನು ಅರ್ಥಗೊಂಡಂಥವ್ರು ನಾವು ಭಾರತೀಯರು. ಮತ್ತು ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಶ್ಯಪ್ನವರ ಕುಟುಂಬ, ಕಾಶ್ಯಪ್ನವರಂದ್ರೆ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಜನ ಕಾತುರರಾಗಿದ್ರು ಈ ಜಿಲ್ಲೆಯಲ್ಲೆಲ್ಲ, ರಾಜ್ಯದಲ್ಲಿ. ಏನಾಗತ್ತ ಏನೂ ಆಗಲ್ಲ, ಏನಿಲ್ಲ ಇನ್ನ ನನ್ನ ನಡುವೆ ಏನಿಲ್ಲ, ನಿಜದಂತಿರುವ ಸುಳ್ಳೆಲ್ಲ ಸುಳ್ಳಿನ ನಿಜವೂ ಸುಳ್ಳಲ್ಲ. ಇದು ಬಹಳ ಫೇಮಸ್ ಆಗೈತೆ ಹಾಡಿಗೆ, ಆಗೈತಿಲ್ಲ? ಎಲ್ಲರಿಗೂ ಹಾಕ್ತಾರೆ ಹಾಡು. ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಒಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಹುಟ್ಟಿದ್ದು ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಕುಟುಂಬದಲ್ಲಿ, ಸಾಯೋದು ಕಾಂಗ್ರೆಸ್ನವನಾಗೇ ಸಾಯ್ತೀನಿ, ಇನ್ನೊಂದು ಪಕ್ಷವನ್ನ ಮಾಡೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳೋದು. ಗಂಗಾಧರ ದೊಡ್ಡಮನಿ ಹೇಳಿದ್ರು, ಇಡೀ ರಾಜ್ಯದ ಚಿತ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ಐತಿ, ಅದು ಹುಡುಗನ ಮತಕ್ಷೇತ್ರದ ವಿಚಾರದ ಕಾಶ್ಯಪ್ನವರು ಕಂಡು ಆಯ್ತು. ಯಾಕಂದ್ರೆ ನಾನು ಏನು ಟಿಕೆಟ್ ಕೇಳಿದ್ದು, ಆಕೆಗೆ ಟಿಕೆಟ್ ಕೊಡಲೇ ಇಲ್ಲ. ಕೇಳಿದ್ವಿ, ಪ್ರಯತ್ನ ಮಾಡಿದ್ವಿ, ನಮ್ಮ ನಾಯಕರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಪ್ರಯತ್ನ ಮಾಡಿದ್ವಿ. ಯಾರಿಗೆ ಸಂತೋಷ ಆಗಿತ್ತು ಬಿಟ್ಟದ್ದು ಅದು ಬೇಡ. ಆದರೆ ಪಕ್ಷ ವ್ಯಕ್ತಿ ದೊಡ್ಡವರಲ್ಲ, ಕಾಶ್ಯಪ್ನವರು ದೊಡ್ಡವರಲ್ಲ. ಪಕ್ಷಕ್ಕೆ ಪಕ್ಷ ದೊಡ್ಡದು ಅನ್ನೋದನ್ನ ನೆಪಿ ಹಿಡಿದಂತ ಕುಟುಂಬ ನಮ್ಮದು. ನನಗೂ ಸ್ವಲ್ಪ ಸಿಟ್ಟು ಬಂದಾಗ ನಾನು ಮಾತಾಡ್ತೀನಿ, ಸಿಟ್ಟು ಬರುತ್ತೆ ಮಾತಾಡ್ತೀವಿ. ಆದ್ರೆ ಮನಸ್ಸೇನೈತಲ್ಲ, ಅದು ಎಲ್ಲೆಂದು ಯಾರನ್ನು ವಿರೋಧ ಮಾಡೋದು ಬಂದು ಹೇಳಿದ್ರು ಕೂಡ ನಾನು ವಿರೋಧ ಮಾಡೋದಿಲ್ಲ. ನನ್ನ ತಾಯಿ ಸಾಕ್ಷಿಯಾಗಿ ಈ ಮಾತನ್ನು ನಾನು ಎಲ್ಲರಿಗೂ ಯಾಕಂದ್ರೆ ಆ ಒಂದು ನಂಬಿಕೆ ವಿಶ್ವಾಸದಲ್ಲಿ ಬಂದಂತೆ. ಭಾರತ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂತ ಯಾಕೆ ಹೇಳಿದ್ರಂದ್ರೆ, ಭಾರತ ದೇಶದ ತತ್ವ ಸಿದ್ಧಾಂತ ಇವತ್ತು ಯಾವುದಾದ್ರೂ ಪಕ್ಷದಲ್ಲಿ ಇದೆ ಅಂದ್ರೆ ಅದು ಪ್ರಾಮಾಣಿಕವಾಗಿ ಇವತ್ತು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ಬೇರೆ ಪಕ್ಷದಲ್ಲಿ ಇಲ್ಲ. ಯಾಕಂದ್ರೆ ಇವತ್ತು ಬಿಜೆಪಿ ಅಂತ ತೆಗೆದುಕೊಡ್ರಿ, ಕೋಮವಾದ